ಇವತ್ತಿನ ಸ್ಪೆಷಲ್ ರೆಸಿಪಿ ಮೀನು ನಂಗು ಫ್ರೈ. ಇದು ಸಾಧಾರಣ ನಂಗು ಫ್ರೈ ಅಲ್ಲ, ಇದು ಕೇರಳ ರೀತಿಯ ಮೀನು ನಂಗು ಪೊಲಿಚ್ಚ ಮೀನು ನಂಗು ಫ್ರೈ. ಇದು ಒಂದು ಟ್ರಿಪ್ ಆಯಿತು, ಇದು ಎರಡನೇ ಟ್ರಿಪ್. ಇವಾಗ ಇದು ಬ್ಯಾಚುಲರ್ಗಾಗಿ ಒಂದು ಸ್ಪೆಷಲ್ ರೆಸಿಪಿ. ಇದು ಯಾರು ಬೇಕಾದರೂ ಮಾಡ್ಬೋದು. ಕಮ್ಮಣ ಉಂಟಲ್ಲ ಇಲ್ಲಿ ಅಮ್ಮನ ಬೇಡಿ ಕೇಕೋ ಇಲ್ಲ, ಇದು ಮಾಡಿ. ಇವಾಗ ಇದು ಫಸ್ಟ್ ಮಸಾಲ, ಇದು ಸೆಕೆಂಡ್ ಮಸಾಲೆಗೆ ಸ್ವಲ್ಪ ನಾವು ಹೀಗೆ ನಿನ್ನೆ ಮಾಡಿದ ಸ್ವಲ್ಪ ಈ ಎಣ್ಣೆಗೆ ಹಾಕ್ರಿ. ಈ ಎಣ್ಣೆಯಿಂದ ಸ್ವಲ್ಪ ತೆಗಿಬೇಕು, ಇದಕ್ಕೆ ಈಗ ಹಾಕಬೇಕು. ಹಾಕಿದ ನಂತರ ಸ್ವಲ್ಪ ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕಬೇಕು ಇಲ್ಲಿ, ಇಲ್ಲಾಂದರೆ ಈ ಕಾವಲಿಗೆ ಬೇಜಾರಾಗ್ತದೆ ಅನ್ಕೊಂಡು ಒಟ್ರಾಸಿಯ ಮಸಾಲೆ ಚಲೋ. ಇದು ಸ್ಪೆಷಲ್ ಮಸಾಲ, ಇದು ಸ್ಪೆಷಲ್ ಮಸಾಲ. ಈ ಎರಡು ಸ್ಪೆಷಲ್ ಮಸಾಲವನ್ನು ಹೀಗೆ ಹಾಕಬೇಕು. ಹಾಕಿ ಮಿಕ್ಸಿಯಲ್ಲಿರುವ ಎಲ್ಲ ಹೀಗೆ ಮೇಲೆ ಕೆಳಗೆ ಮಾಡಿ ಸ್ವಲ್ಪ ಥಿಕ್ನೆಸ್ ಬರೋ ತನಕ ಇದನ್ನು ಹೀಗೆ ತಿಕ್ಕಬೇಕು. ತಿಕ್ಕಿ ಇದರ ಎಣ್ಣೆ ಬಿಡುವಷ್ಟು ನಾವು ಹಿಂಗೆ ಚೆನ್ನಾಗಿ ಆರಿಸಿದ ನಂತರ ಇದನ್ನು ನಾವು ಮಿಕ್ಸ್ ಮಾಡಬೇಕು ಹೀಗೆ ಸ್ವಲ್ಪ. ಇಲ್ಲಾದರೆ ಸ್ವಲ್ಪ ನಮಗೆ ನಾವು 7 ಜನ ಇದ್ದೇವೆ, 14 ಪೀಸ್ ಮೀನು ಮಾಡಿದ್ದೇವೆ. ಇಲ್ಲದಿದ್ದರೆ ಜಗಳ ಆಗ್ತದೆ, ಇಲ್ಲಿ ಮೀನು ಕಮ್ಮಿ ಸಿಕ್ತಂತೇಳಿ. ಅದಕ್ಕಾಗಿ ನಾವು ಯಾರಲ್ಲಿ ಕೂಡ ಜಗಳ ಮಾಡಲಿಕ್ಕೆ ನಾವಿಲ್ಲ. ತಮ್ಮಲ್ಲಿ ಜಗಳ ಬೇಡ, ಶಾಂತಿ. ಈ ಮೀನು ಸ್ಪೆಷಲ್ ಬೇರೆ ಐತೆ ನಂಗೆ ಅಬ್ಬಾಸ್. ಸ್ವಲ್ಪ ಕರಿಬೇವು ಹಾಕಬೇಕು ಮೇಲ್ಗಡೆಯಿಂದ, ಇದಕ್ಕೂ ಸ್ವಲ್ಪ ಕರಿಬೇವು ಹಾಕಬೇಕು. ಹಾಕಿದ ನಂತರ ಸ್ವಲ್ಪ ಉಪ್ಪನ್ನು ನೋಡಬೇಕು. ಇವಾಗಲೇ ಉಪ್ಪು ಇದೆಯಾ ಇಲ್ಲ ಅಂತ ಚೆಕ್ ಮಾಡಬೇಕು. ಸ್ವಲ್ಪ ಉಂಟು ಉಂಡಲ್ಲಿ ಇದು ಮಾಡಿ. ಇವಾಗ ಹಿಂಗೆ ಸ್ವಲ್ಪ ಮೇಲ್ಗಡೆ ಕೀಳ್ಗಡೆ ಮಾಡಬೇಕು. ಈಗ ಬರ್ತಾಗ್ತೀನಿ ಜಂಡ ನಾಳೆ ಲೈಕ್ ಇಟ್ಲೆ ಅನಿಚಲ್ಲ. ಫೈನಲ್ ಟಚ್, ಮೀನ್ ಪಪ್ಪಾಸ್ ಇಸ್ ರೆಡಿ. ಅದೇ ಕೊನೆಗೆ ಮೀನ್ ಪಪ್ಪಾಸ್ ರೆಡಿಯಾಗಿದೆ. ಇನ್ನು ನಾವು ಇದರ ರುಚಿ ನೋಡುವ. ನಮ್ಮ ಇಲ್ಲಿ ಪ್ರೇಕ್ಷಕರು ತುದಿಕಾರಲ್ಲಿ ನಿಂತಿದ್ದಾರೆ. ಅಲ್ಲ, ಪ್ರೇಕ್ಷಕರಲ್ಲ, ನಮ್ಮ ರೂಮಿನ ಕೆಲವರು ಇದರ ಟೇಸ್ಟ್ ಹೆಂಗಿದೆ ಅಂತೇಳಿ ನಿಮಗೆ ನಾನು ಇವಾಗ ಹೇಳಿಕೊಡ್ತೇನೆ ವಿಡಿಯೋದಲ್ಲಿ. ಶಾಮೆ ಹಾಗೂ ಎಲ್ಲ ರೆಡಿಯಾಗಿದೆ. ಕೆಲವೇ ಕ್ಷಣದಲ್ಲಿ ನಿಮ್ಮ ಮುಂದೆ ಬರಲಿದೆ ಒಂದು ಸಣ್ಣ ವಿರಾಮ ನಂತರ. ಹಾಗಾಗಿ ನಮ್ಮ ಸೈದ್ ಬಾಯಿಗೆ ಎಲ್ಲರಿಗೆ 2 ತುಂಡು, ಜಾಸ್ತಿ ಇಲ್ಲ, ಜಾಸ್ತಿ ಮತ್ತೆ ಒಲಿದರೆ ಜಾಸ್ತಿ ಇದೆ. ಇವಾಗ ಕೇಳಬೇಡಿ, ಇಲ್ಲಿ ಅರ್ಧ ಆಗಿದೆ. ಅದು ನಮ್ಮ ಸಾಯಿಲಿಗೆ, ನಮ್ಮ ಕ್ಯಾಮರಾಮನ್ ಜೊತೆ ಅಂದರೆ ಪಾದುವಾದ್ಯ ಅಂದರೆ ಫೋಟೋ